ಸನ್ಮಾನ್ಯ ಶ್ರೀ ಸಿ.ಎಚ್. ವಿಜಯಶಂಕರ್ ಅವರು ಆಗಮಿಸ್ತಾ ಇದ್ದಾರೆ. ಮೇಘಾಲಯದ ರಾಜ್ಯಪಾಲರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕೆ ಆಗಮಿಸ್ತಾ ಇರುವಂತಹ ಮೇಘಾಲಯದ ಘನತೆವೆತ್ತ ರಾಜ್ಯಪಾಲರು ಆಗಿರುವ ಸನ್ಮಾನ್ಯ ಶ್ರೀ ಸಿ.ಎಚ್. ವಿಜಯಶಂಕರ್ ಅವರು ಆಗಮಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜ್ಞಾನ ಯೋಗಾಶ್ರಮದ ಈ ಪವಿತ್ರ ನೆಲಕ್ಕೆ ಆಗಮಿಸ್ತಾನೆ ಅವರನ್ನ ಪ್ರಣವ ಮಂಟಪದ ದರ್ಶನವನ್ನ ಮಾಡಿಸಿಕೊಂಡು ನಂತರದಲ್ಲಿ ಈ ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಅವರನ್ನ ಕರೆತರ್ತೇವೆ. ಅತ್ಯಂತ ಸಂಭ್ರಮದ ಭಕ್ತಿ ಭಾವಗಳ ಸಮ್ಮಿಳಿತವಾದ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಮಾಹಿತಗೊಂಡಿದ್ದೇವೆ. ಹಾಗೆ ವಿಶೇಷ ಅತಿಥಿ ಮಹನೀಯರು ಆಗಮಿಸ್ತಾ ಇದ್ದಾರೆ. ತಮ್ಮ ಅತಿಥಿ ನುಡಿಗಳನ್ನ ಹೇಳಲಿಕ್ಕೆ ಡಿ.ಆರ್. ಪಾಟೀಲ್ ಮಾಜಿ ಶಾಸಕರು, ರಮೇಶ್ ಜಿಗರ್ಗಿ ಸಂಸದರು ಕೂಡ ಆಗಮಿಸ್ತಾ ಇದ್ದಾರೆ. ಅಧ್ಯಕ್ಷೀಯ ನುಡಿಗಳನ್ನ ಹೇಳಲಿಕ್ಕೆ ಶ್ರೀ ಶಿವಾನಂದ ಪಾಟೀಲ್ ಅವರು, ಜವಳಿ ಕಪ್ಪು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶನಾಲಯ ಕೃಷಿ ಮಾರುಕಟ್ಟೆ ಸಚಿವರು ಆಗಮಿಸ್ತಾ ಇದ್ದಾರೆ. ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಜಯರಾಜೇಂದ್ರ ಮಹಾಸ್ವಾಮಿಗಳು, ಕಿರಿಯ ಶ್ರೀಗಳು, ಸುತ್ತೂರು ಮಠದ ಪೂಜ್ಯರು ಈಗಾಗಲೇ ಆಗಮಿಸಿದ್ದಾರೆ. ಹಿರೇಮಠ ಸಂಸ್ಥಾನ ಭಾರತೀಯ ಪರಮ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರು ಕೂಡ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದಾರೆ. ಹಾಗೆ ಕನೇರಿಯ ಜಗದ್ಗುರು ಕಾಡಸಿದ್ದೇಶ್ವರ ಮಠದ ಪರಮ ಪೂಜ್ಯ ಜಗದ್ಗುರು ಪೂಜ್ಯ ಶ್ರೀ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕೂಡ ಕಾರ್ಯಕ್ರಮದ ಈ ವೇದಿಕೆಯ ಮುಂಭಾಗದಲ್ಲಿ ಈಗಾಗಲೇ ಬಂದು ಆಶೀರ್ವಾಗಿದ್ದಾರೆ. ಹಾಗೇನೆ ಅಧ್ಯಕ್ಷ ಗುರುಗಳು ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯರು, ಅಧ್ಯಕ್ಷ ಗುರುಗಳು ಆಗಿರುವ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಕೂಡ ಈಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹರಗುರು ಕೆರಮುನಿಗಳೆಲ್ಲ, ಸಂತ ಮಹಂತರೆಲ್ಲ ಆಗಮಿಸಿದ್ದಾರೆ. ಅವರೆಲ್ಲರನ್ನ ಭಕ್ತಿ ಭಾವಗಳಿಂದ ಮುಂದೆ ಬಂದು ಕುಳಿತುಕೊಂಡು ಈ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳಬೇಕು ಅನ್ನುವ ಹಂಬಲದೊಂದಿಗೆ ಹಂಬಲಿಸಿ ಬಂದಿರುವಂತಹ ಸಮಸ್ತ ಬಂಧುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ತಮಗೆ ಮತ್ತೊಮ್ಮೆ ಆದರದ ಪ್ರೀತಿ ತುಂಬಿದ ಸ್ವಾಗತವನ್ನ ಕೊಡ್ತೇವೆ. ಇದು ನಾವೆಲ್ಲ ಧನ್ಯತೆಯ ನಮನಗಳನ್ನ ಅರ್ಪಿಸುವ ಗುರುನಮನ ಕಾರ್ಯಕ್ರಮ. ಅತ್ಯಂತ ಈ ಗುರುನಮನದ ಕೊನೆಯಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ಈಗಾಗಲೇ ಅತಿಥಿ ಮಹನೀಯರು ಅವರೆಲ್ಲ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಸರ್ವರನ್ನ ಅತ್ಯಂತ ಆಧಾರಪೂರ್ವಕವಾಗಿ ಅವರನ್ನ ಜ್ಞಾನ ಯೋಗಾಶ್ರಮದ ಸಮಸ್ತ ಬಳಗದ ಪರವಾಗಿ ಅವರನ್ನ ಸ್ವಾಗತಿಸ್ತೇವೆ, ಅವರನ್ನ ಬರಮಾಡಿಕೊಳ್ಳುತ್ತೇವೆ. ರಾಷ್ಟ್ರಗೀತೆಯನ್ನ ಹಾಡಲಿಕ್ಕೆ ಶಾಂತಿನಿಕೇತನ ಶಾಲೆಯ ವಿದ್ಯಾರ್ಥಿಗಳು ಕೂಡ ಸಿದ್ಧರಾಗಿ ಅವರಿದ್ದಾರೆ. ಅವರ ಬಳಗ ಕೂಡ ನಮ್ಮ ಜೊತೆಗಿದೆ. ಮಾನ್ಯ ರಾಜ್ಯಪಾಲರು ಸನ್ಮಾನ್ಯ ಶ್ರೀ ಸಿ.ಎಚ್. ವಿಜಯಶಂಕರ್ ಅವರು ಈ ಸಮಾರಂಭದ ಉದ್ಘಾಟನೆಯನ್ನ ನೆರವೇರಿಸ್ತಾರೆ. ಅವರು ಈಗ ಬಂದು ಪ್ರಣವ ಮಂಟಪದ ದರ್ಶನವನ್ನ ಪಡೆದುಕೊಂಡು ವೇದಿಕೆಗೆ ಬಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾರೆ. ಈ ಸಮಾರಂಭದಲ್ಲಿ ಭಕ್ತಿ ಭಾವಗಳಿಂದ ಅತ್ಯಂತ ಆನಂದಾಶ್ರಗಳನ್ನ ಹರಿಸ್ತಾನೆ ನಾವು ನಮಿಸುವ ಕಾರ್ಯಕ್ರಮ ಇದು ಗುರುಗಳಿಗೆ. ಇಂತಹ ಅರ್ಥಪೂರ್ಣವಾದ ನಮ್ಮೆಲ್ಲರ ಮನಸ್ಸುಗಳಿಗೆ ಶಾಂತತೆಯನ್ನ ನೀಡುವ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ಇದು ಜ್ಞಾನ ಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಗುರುನಮನ ಮಹೋತ್ಸವದ ಕಾರ್ಯಕ್ರಮ. ಜ್ಞಾನ ಯೋಗಾಶ್ರಮದಲ್ಲಿ ನಡೀತಾ ಇರುವ ಈ ಕಾರ್ಯಕ್ರಮಕ್ಕೆ ಪೂಜ್ಯರು ಪ್ರೀತಿಸಿದ ಪ್ರಕೃತಿಯ ಸನ್ನಿಧಿಯಲ್ಲಿ ಮಡಿಲಿನಲ್ಲಿ ನಿರ್ಮಾಣವಾಗಿರುವ ಸುಂದರವಾದ ಜ್ಞಾನ ಯೋಗಾಶ್ರಮ ಇದು ತಮ್ಮನ್ನ ಕೈಬೀಸಿ ಕರೀತಾ ಇದೆ. ಇಡೀ ನಾಡಿನ ಸಮಸ್ತ ಬಂಧುಗಳು ಪ್ರೀತಿಯಿಂದ ಬಂದಾಗ ಅವರನ್ನ ಆಧಾರದಿಂದ ಬರಮಾಡಿಕೊಂಡು ಆತಿಥ್ಯವನ್ನ ನೀಡಿ ಅವರನ್ನ ಗೌರವಿಸುವ ಮಹಾಕಾರ್ಯಕ್ಕೆ ಜ್ಞಾನ ಯೋಗಾಶ್ರಮದ ಸಮಸ್ತ ಬಳಗ ಸಿದ್ಧರಾಗಿ ನಿಂತುಕೊಂಡಿರ್ತಾರೆ. ನಾಡಿನ ಶ್ರೇಷ್ಠ ಪರಮ ಪೂಜ್ಯರು ಅವರ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮಕ್ಕೆ ಒಂದು ದೈವಿಕತೆಯನ್ನ ತಂದು ಅವರು ನೀಡುತ್ತಾ ಇದ್ದಾರೆ. ಅವರೆಲ್ಲರನ್ನ ಅತ್ಯಂತ ಭಕ್ತಿ ಭಾವಗಳಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ನಂಬರು ನೆಚ್ಚರು ಬರಿದೆ ಕರೆವರು ನಂಬಲರಿಯದ ಲೋಕದ ಮನುಜರು ನಂಬಿ ಕರೆದರೆ ಓ ಎನ್ನನೆ ಶಿವನು ಎನ್ನುವ ಹಾಗೆ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಕರೆದಾಗ ಕರೆಯದೇ ಇದ್ದರು ಯಾವ ಆಮಂತ್ರವನ್ನು ಕೂಡ ನಮ್ಮಿಂದ ನಿರೀಕ್ಷಿಸದೆ ಸುಮ್ಮನೆ ತನ್ನಗೆ ಬಂದು ಕುಳಿತುಕೊಂಡಿರುವ ಸಮಸ್ತ ಬಂಧುಗಳೇ, ತಾಯಂದಿರೇ, ತಮ್ಮೆಲ್ಲರಿಗೂ ಆನಂದ ಸ್ವಾಗತ. ಸರಗಿಯ ಇಟ್ಟಂಗ ಅರಡ ಮಲ್ಲಿಗೆ ಮುಡುವಂಗ ಕಲ್ಯಾಣದ ಶರಣರ ನೆನೆಯವು ಎಲೆ ಮನವೇ ಅಂತ ಜನಪದರು ಹಾಡ್ತಾರಲ್ಲ, ಹಾಗೆ
ಆ ಶರಣರನ್ನ ಸಂತರನ್ನ ನೆನಪಿಸಿಕೊಳ್ಳುವುದೇ ಒಂದು ಆನಂದದ ಅನುಭೂತಿಯನ್ನ ನಮಗೆ ನೀಡುತ್ತದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯಪಾಲರು ಸನ್ಮಾನ್ಯ ಶ್ರೀ ಸಿ.ಎಚ್. ವಿಜಯಶಂಕರ್ ಅವರು ಅತಿಥಿಗಳೊಂದಿಗೆ ಆಗಮಿಸುತ್ತಾರೆ. ಅಲ್ಲಿ ಪ್ರಣವ ಮಂಟಪದ ದರ್ಶನವನ್ನು ಪಡೆದುಕೊಂಡು ಪೂಜ್ಯ ಸಿದ್ದೇಶ್ವರ ಅಪ್ಪಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕವಾಗಿ ಕಾರ್ಯಕ್ರಮವನ್ನು ಜ್ಯೋತಿಗೊಳಿಸಿ ಉದ್ಘಾಟನೆಯನ್ನು ನೆರವೇರಿಸುತ್ತಾರೆ. ಬಂದಿರುವ ಸಮಸ್ತ ಬಂಧುಗಳಿಗೆ ಪ್ರಸಾದದ ವ್ಯವಸ್ಥೆ ಇದೆ. ಅದು ಅಪ್ಪಗಳ ಅತ್ಯಂತ ಪ್ರೀತಿ ಪಾತ್ರವಾದ ಕೆಲಸ. ಎಲ್ಲಿಯೇ ಆ ಪ್ರವಚನ ಜರುಗಲಿ ಅಲ್ಲಿ ಪ್ರಸಾದದ ವ್ಯವಸ್ಥೆ. ಬಂದವರೆಲ್ಲರೂ ಹಸನ್ಮುಖಿಗಳಾಗಿ ಶಾಂತಚಿತ್ತರಾಗಿ ಆ ಪ್ರಸಾದವನ್ನ ಸವಿದು ಪ್ರಸಾದ ಭಾವದೊಂದಿಗೆ ಅಲ್ಲಿಂದ ತೆರಳುತ್ತಾ ಇದ್ದುದನ್ನ ನಾವೆಲ್ಲ ಕಣ್ತುಂಬಿಕೊಂಡಿದ್ದೇವೆ. ಬಸವನ ಬಾಗೇವಾಡಿಯಲ್ಲಿ ಪರಮ ಪೂಜ್ಯ ಅಪ್ಪಗಳ ಪ್ರವಚನ ನಡೀತದೆ. 1 ತಿಂಗಳವರೆಗೆ ನಡೆದ ಆ ಪ್ರವಚನದ ಕಾರ್ಯಕ್ರಮದಲ್ಲಿ ಬಹುಶಃ ಅದು ಭಾಗ್ಯದ ಭಾಗ್ಯವಾಡಿ, ಅದು ದಾಸೋಹದ ಭಾಗ್ಯವಾಡಿ ಅಂತ ಅನಿಸಿಕೊಂಡಿದ್ದೆ ಪೂಜ್ಯ ಶ್ರೀಗಳ ಪ್ರವಚನ ನಡೆದ ನಂತರದಲ್ಲಿ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ದಾಸೋಹದ ವ್ಯವಸ್ಥೆಯನ್ನ ನಡೆಸಿಕೊಂಡು ಬರಲಾಯಿತು. ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತಾರಲ್ಲ, ಸಾಕು ಅಷ್ಟೇನೆ. ಅವರ ಹೆಸರು ಅದೊಂದು ಶಕ್ತಿ, ಅದೊಂದು ಮಂತ್ರ. ಹರಿಯಾಗಿ ಝರಿಯಾಗಿ ಹರಿದು ಬರ್ತಾ ಇರುವ ಭಕ್ತ ಸಮೂಹ ಶರಣ ಬಂಧುಗಳು ತಮ್ಮೆಲ್ಲರನ್ನ ಬಾಗಿದ ತಲೆ ಮುಗಿದ ಕೈಗಳಿಂದ ಸ್ವಾಗತಿಸ್ತಾ ಇದ್ದಾರೆ. ಇದು ಗುರು ನಮನ ಕಾರ್ಯಕ್ರಮ. ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳವರಿಗೆ ನೆನಪಿಸಿಕೊಂಡು ಗುರು ನಮನ ಕಾರ್ಯಕ್ರಮ ಆಗಿರುತ್ತದೆ. ಈಗ ಮಾನ್ಯ ಅತಿಥಿಗಳು ಜನತೆವೆತ್ತ ರಾಜ್ಯಪಾಲರು ಸನ್ಮಾನ್ಯ ಶ್ರೀ ಸಿ.ಎಚ್. ವಿಜಯಶಂಕರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅತಿಥಿ ಮಹನೀಯರೆಲ್ಲ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸರ್ವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಇಲ್ಲಿಗೆ ಸ್ವಾಗತಿಸ್ತಾ ಇದ್ದೇವೆ. ಇದು ಈ ನಾಡಿನ ಸೌಭಾಗ್ಯ, ಶರಣರ ಸಂತರ ನೆಲ, ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳ ಉಸುರಿನ ಪರಿಮಳ ತುಂಬಿರುವ ಪವಿತ್ರ ಜ್ಞಾನ ಯೋಗಾಶ್ರಮ. ಘನತೆವೆತ್ತ ರಾಜ್ಯಪಾಲರು, ಮೇಘಾಲಯದ ಘನತೆವೆತ್ತ ರಾಜ್ಯಪಾಲರಾಗಿರುವ ಸನ್ಮಾನ್ಯ ಶ್ರೀ ಸಿ.ಎಚ್. ವಿಜಯಶಂಕರ್ ಅವರು ಆಗಮಿಸಿದ್ದಾರೆ. ಅವರನ್ನ ಆಧಾರಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಅತ್ಯಂತ ಸರಳರು, ಸಜ್ಜನ ನಾಯಕರು, ಮಿತಭಾಷಿಗಳು, ಮೃದು ಭಾಷಿಗಳು, ಹಿತವಾದ ಮಾತುಗಳನ್ನ ಆಡುವಂತವರು ಸನ್ಮಾನ್ಯ ಶ್ರೀ ಸಿ.ಎಚ್. ವಿಜಯಶಂಕರ್ ಘನತೆವೆತ್ತ ಮೇಘಾಲಯದ ಮಾನ್ಯ ರಾಜ್ಯಪಾಲರು ಪೂಜ್ಯರಿಗೆ ನಮಿಸ್ತಾನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಜ್ಞಾನ ಯುವಾಶ್ರಮದ ಅಧ್ಯಕ್ಷ ಗುರುಗಳು ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಬಾಲ್ಕಿಯ ಪರಮ ಪೂಜ್ಯರು, ಕನೇರಿಯ ಮಠದ ಪರಮ ಪೂಜ್ಯರು, ಎಲ್ಲ ಸಂತರು ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ಸುತ್ತೂರಿನ ಹಿರಿಯ ಯತಿಗಳು ಕೂಡ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ಇದು ನಮ್ಮೆಲ್ಲರ ಸೌಭಾಗ್ಯ, ಆನಂದ, ಅದ ಅನುಭೂತಿಯನ್ನ ನಾವು ಅನುಭವಿಸುವಂತ ಕಾರ್ಯವಿದು. ಈ ಕಾರ್ಯಕ್ರಮಕ್ಕೆ ಘನತೆವೆತ್ತ ಸನ್ಮಾನ್ಯ ಶ್ರೀ ಸಿ.ಎಚ್. ವಿಜಯಶಂಕರ್ ಮಾನ್ಯ ರಾಜ್ಯಪಾಲರು ಅತ್ಯಂತ ಸರಳ ಸಜ್ಜನಿಕೆಯ ನಿರ್ಧಾರದವರು ಆಗಮಿಸಿದ್ದಾರೆ. ಅವರನ್ನ ಪರಮ ಪೂಜ್ಯರ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇದು ನಮ್ಮೆಲ್ಲರ ಕಾರ್ಯಕ್ರಮ. ನಿಮ್ಮೆಲ್ಲರ ಉತ್ಸಾಹದ ಪ್ರೀತಿ ತುಂಬಿದ ಚಪ್ಪಾಳೆಗಳ ಮೂಲಕವಾಗಿ ಮಾನ್ಯ ರಾಜ್ಯಪಾಲರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಜ್ಞಾನ ಯೋಗಾಶ್ರಮದ ಈ ಪವಿತ್ರ ನೆಲಕ್ಕೆ ಆಗಮಿಸಿರುವಂತಹ ಘನತೆವೆತ್ತ ಮೇಘಾಲಯದ ಮಾನ್ಯ ಶ್ರೀ ಸಿ.ಎಚ್. ವಿಜಯಶಂಕರ್ ಮಾನ್ಯ ರಾಜ್ಯಪಾಲರನ್ನ ಈ ಪವಿತ್ರ ನೆಲಕ್ಕೆ, ಜ್ಞಾನ ಯೋಗಾಶ್ರಮದ ಈ ಸನ್ನಿಧಿಗೆ, ಹಸಿರಿನಿಂದ ಕಂಗೊಳಿಸ್ತಾ ಇರುವಂತಹ ಪ್ರಕೃತಿಯ ಮಡಿಲಿನಲ್ಲಿ ಅರಳಿ ನಿಂತಿರುವ ಜ್ಞಾನ ಯೋಗಾಶ್ರಮಕ್ಕೆ ನಿಮಗಿರೋ ಸ್ವಾಗತ, ಆಧಾರದ ಸುಸ್ವಾಗತ, ಪ್ರೀತಿ ತುಂಬಿದ ಸ್ವಾಗತ. ಪ್ರಣವ ಮಂಟಪದ ದರ್ಶನವನ್ನ ಪಡೆದುಕೊಂಡು ಮಲ್ಲಿಕಾರ್ಜುನ ಅಪ್ಪಗಳ ಗದ್ದುಗೆಯನ್ನ ಅದಕ್ಕೆ ನಮಿಸಿ, ಪರಮ ಪೂಜ್ಯರು ಮಲ್ಲಿಕಾರ್ಜುನ ಅಪ್ಪಗಳು ಅವರ ಹೆಸರಿನಲ್ಲಿಯೇ ಸಿದ್ದೇಶ್ವರ ಅಪ್ಪಗಳು, ಅದು ಏನೆಲ್ಲವೂ ಕೂಡ ಅದು ಗುರುವಿಗೆ ಅರ್ಪಿತವಾಗಬೇಕು ಅಂತ ಹೇಳಿ ಎಲ್ಲವನ್ನ ಗುರುವಿಗೆ ಅರ್ಪಿಸಿದಂತಹ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳ ಗುರುಗಳು ಮಲ್ಲಿಕಾರ್ಜುನ ಅಪ್ಪಗಳು. ವೇದಾಂತ ಕೇಸರಿಯಂತೆ ಅವರು ಗುರುತಿಸಿಕೊಳ್ತಾರೆ.
ಅಂತ ಹಬ್ಬಗಳ ಪ್ರಣವ ಮಂಟಪಕ್ಕೆ ಹೋಗಿ ದರ್ಶನವನ್ನ ಪಡೆದುಕೊಂಡು ಘನತೆವೆತ್ತ ಮಾನ್ಯ ರಾಜ್ಯಪಾಲರು, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳು, ಮಿತ ಭಾಷೆಗಳು, ಮೃದು ಭಾಷೆಗಳು, ಮಾನ್ಯ ಶ್ರೀ ಎಚ್ ವಿಜಯಶಂಕರ್ ಅವರು ಮಾನ್ಯ ರಾಜ್ಯಪಾಲರು ಆಗಮಿಸಿದ್ದಾರೆ. ಅವರನ್ನ ಸ್ವಾಗತಿಸ್ತಾರೆ. ಕಾರ್ಯಕ್ರಮದ ಆರಂಭಕ್ಕೆ ನಾವು ಅಣಿ ಆಗ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಆರಂಭಗೊಳಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತ್ಕೋಬೇಕು. ಈ ನೆಲದ ಗೌರವವನ್ನು ಹೆಚ್ಚಿಸುವಂತಹ ರಾಷ್ಟ್ರಗೀತೆಯನ್ನ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನ ನೆರವೇರಿಸ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲರೂ ಕೂಡ ಎದ್ದು ನಿಂತ್ಕೊಂಡು ರಾಷ್ಟ್ರಗೀತೆಗೆ ಗೌರವವನ್ನ ಅರ್ಪಿಸಬೇಕು ಅಂತ ಹೇಳ್ತಾನೆ ಶಾಂತಿನಿಕೇತನ ಶಾಲೆಯ ವಿದ್ಯಾರ್ಥಿಗಳು ಈ ರಾಷ್ಟ್ರಗೀತೆಯನ್ನ ನಡೆಸಿಕೊಡ್ಬೇಕು ಅಂತ ಭಾರತ ಮಾತೆಯನ್ನ ಸ್ಮರಿಸಿಕೊಳ್ತಾನೆ ರಾಷ್ಟ್ರಗೀತೆಯನ್ನ ಹೇಳಿರುವ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೇವೆ. ಇದೀಗ ತಾವೆಲ್ಲ ದಯವಿಟ್ಟು ಆಸಕ್ತರಾಗಬೇಕು. ತಾವೆಲ್ಲ ಕುಳಿತ ಸ್ಥಳದಲ್ಲಿ ಕುತ್ಕೋಬೇಕು. ರಾಷ್ಟ್ರಗೀತೆಯನ್ನ ಹೇಳುವುದರ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನ ಮಾಡಲಾಗಿದೆ. ನಮ್ಮನ್ನೆಲ್ಲ ಹೊತ್ತು ಬರುವ ನಾಡು ಇದು ನನ್ನ ಭಾರತ ಅದನ್ನ ಸ್ಮರಿಸಿಕೊಂಡು ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನ ಬಾಗಿದ ತಲೆ ಮುಗಿದ ಕೈಗಳಿಂದ ಸ್ವಾಗತವನ್ನ ನೆರವೇರಿಸಲಿಕ್ಕೆ ಹಿರಿಯರಾಗಿರುವ ಶ್ರೀ ವಿ.ಸಿ. ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯರಾದ ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಗಳನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಡ್ತಾ, ವಿಶ್ವ ಸಂತರು, ದಾರ್ಶನಿಕ ಪುರುಷರು, ಮಹಾ ಮಾನವತಾವಾದಿಗಳು, ನಮ್ಮೆಲ್ಲರ ಆರಾಧ್ಯ ದೈವವಾಗಿದ್ದಂತಹ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳವರನ್ನು ಸ್ಮರಣೆ ಮಾಡಿಕೊಡ್ತಾ, ಬಸವಾದಿ ಶರಣರನ್ನೆಲ್ಲ ಸ್ಮರಿಸ್ತಾ, ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಗುರುನಮನ ಮಹೋತ್ಸವ ಇಂದು 9ನೇ ದಿನದಲ್ಲಿ ಕಾಲಿಟ್ಟಿದ್ದು, ಈ ಒಂದು ಗೋಷ್ಠಿ ಗುರುನಮನ ಮಹೋತ್ಸವದ ಕೊನೆಯ ಘಟ್ಟವಾಗಿದ್ದು, ಇದರ ಪಾವನ ಸಾನ್ನಿಧ್ಯವನ್ನು ವಹಿಸಿದಂತಹ ಜಗದ್ಗುರು ಪೂಜ್ಯ ಕಾಳಸಿದ್ದೇಶ್ವರ ಮಹಾಸ್ವಾಮಿಗಳವರು, ಜಗದ್ಗುರು ಕಾಳಸಿದ್ದೇಶ್ವರ ಮಠ ಕನೇರಿ ಅವರನ್ನ ಭಕ್ತಿಪೂರ್ವಕ ಅವರಿಗೆ ಪ್ರಣಾಮವನ್ನು ಸಲ್ಲಿಸ್ತಾ ತುರ್ತೂರ್ಕಾಗಿ ಅವರ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ಚೆನ್ನಾಗಿ ಕನ್ನಡದ ಮಠವೆಂದೇ ಖ್ಯಾತಿಯಾದಂತಹ ಮಲ್ಕಿಯ ಮಠ ಮೊದಲಿನ ಪೂಜ್ಯರು ಹೊರಗಡೆ ಉರ್ದು ಬೋರ್ಡ ನಾಟಿಕೊಂಡು ಒಳಗಡೆ ಕನ್ನಡ ಪಾಠವನ್ನು ಮಾಡ್ತಕ್ಕಂತಹ ಒಬ್ಬ ಪೂಜ್ಯರು, ಸಿದ್ಧ ಪೂಜ್ಯರನ್ನ ಅಂತ ಮಠದ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳವರು ಪಟ್ಟದೇವರು ಹಿರೇಮಠ ಸಂಸ್ಥಾನ ಬಾಲ್ಕಿ ಅವರಲ್ಲಿಯೂ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ಚೆನ್ನಾಗಿ ಇಂದಿನ ನಮ್ಮ ಎಲ್ಲ ಕಾರ್ಯಕ್ರಮಗಳ ನೇತೃತ್ವವನ್ನು ವಹಿಸಿದಂತಹ ನಮ್ಮ ಜ್ಞಾನ ಯುವಾಶ್ರಮದ ಪ್ರಮುಖ ಗುರುಗಳಾದ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಲ್ಲಿ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸ್ತಾ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಪೂಜ್ಯ ಜಯರಾಜೇಂದ್ರ ಮಹಾಸ್ವಾಮಿಗಳು ಹಿರಿಯ ಶ್ರೀಗಳು ಸುತ್ತೂರು ಮಠ, ಆ ಪೂಜ್ಯರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಘನಗತ್ತ ರಾಜ್ಯಪಾಲರಾದ ಸನ್ಮಾನ್ಯ ಚಂದ್ರಶೇಖರ್ ಎಚ್ ವಿಜಯಶಂಕರ್ ಅವರು ನಮ್ಮವರೇ, ಉತ್ತರ ಕರ್ನಾಟಕದವರೇ, ವಿಶೇಷವಾಗಿ ಹಾವೇರಿಯವರು. ಅಂಥವರು 1900
56ರ ಅಕ್ಟೋಬರ್ 21ರಂದು ಅವರು ಜನಿಸಿದಂತವರು. ಪ್ರಾರಂಭದಿಂದಲೂ ಎಬಿವಿಪಿ ಮತ್ತು ಸಂಘದ ಸಕ್ರಿಯ ಕಾರ್ಯಕರ್ತರಾಗಿ ಸೇವೆಯನ್ನು ಸಲ್ಲಿಸಿದಂತವರು. ಪ್ರಪ್ರಥಮವಾಗಿ 1994ರಲ್ಲಿ ಹುಣಸೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದವಲ್ಲದೆ ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರಾಗಿ ಎಂದೂ ಮರೆಯದಂತಹ ಒಂದು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ಮೈಸೂರು ಚಾಮುಂಡಿ ಬೆಟ್ಟದ ಕಪ್ಪಲಿನ ಸುತ್ತ ದೇವವನವನ್ನು ನಿರ್ಮಿಸಿದಂತಹ ಮಹನೀಯರು ಶ್ರೀ ವಿಜಯಶಂಕರ್. ಅದನ್ನ ಪೂಜ್ಯ ಅಪ್ಪಾಜಿಯವರು ಕಂಡು ಬಹಳಷ್ಟು ಇವರನ್ನು ಮೆಚ್ಚಿಕೊಂಡದ್ದಲ್ಲದೆ ಶ್ಲಾಘಿಸಿದ್ದು ಕೂಡ ಇದೆ. ಈಗ ಅದರ ಜೊತೆಗೆ ಮೈಸೂರಿನ 1998ರಲ್ಲಿ ಮೈಸೂರಿನಿಂದ ಸಂಸದರಾಗಿ 2 ಬಾರಿ ಸಂಸದರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದಂತವರು, ಜನಪ್ರಿಯರು. ಹಾಗೂ ಇನ್ನೊಂದು ವಿಶೇಷತೆ ಅಂದ್ರೆ ಅವರನ್ನು ನಿನ್ನೆ ನಾವಲ್ಲಿ ಐಬಿ ಒಳಗ ಸ್ವಾಗತ ಮಾಡ್ಲಿಕ್ಕೆ ಹೋದಾಗ ಇವರ ರಾಜಕಾರಣ ಅಂತ ಅನಿಸ್ತು. ಎಷ್ಟು ಸರಳ ಸಜ್ಜನಿಕೆ ವ್ಯಕ್ತಿ. ಎಲ್ಲ ಬಹಳ ಜನ ಬಿಜೆಪಿ ಜನರು ಬಂದಿದ್ರು, ಹುಡುಗರೆಲ್ಲ ಬಹಳ ನಿಂತಿದ್ರು. ನಾವು ಹಿಂದೆ ನಿಂತಿದ್ದ ನಾನು ನೋಡಿ ಅವ್ರು ಕೈ ಮಾಡಿ ಬರಲಿ ಅಂತ ತಿಳ್ಕೊಂಡು ಕೈ ಹಿಡಿದು ಕರ್ಕೊಂಡು ಹೇಳ್ಕೊಂಡು ಹತ್ಕೊಂಡ್ರು. ಇದು ಮಾನವೀಯತೆ. ಇಂಥ ಒಬ್ಬ ಸರಳ ಸಜ್ಜನಿಕೆಯ ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ಉನ್ನತ ಮಟ್ಟದ ರಾಜ್ಯಪಾಲರ ಹುದ್ದೆಯನ್ನು ಮೇಘಾಲಯದ 21ನೇ ರಾಜ್ಯಪಾಲರಾಗಿ ಇವತ್ತವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಅವರನ್ನು ಮಾತು ಹೇಳಿದ್ರು, ಬಹಳ ಚಲೋ ಆತ್ರಿ ಅಪ್ಪ, ತಮ್ಮ ಬಿಜಾಪುರ ಸ್ವಾಗತ ಇಲ್ರಿ ಸಿದ್ದೇಶ್ವರ ಸ್ವಾಮಿಗಳೇ ನಾನು ಕಟ್ಸ್ಕೊಂಡಾರ ಅಂತ ಮಾತನಾಡಿದೆ. ಇದರ ಪೂಜ್ಯರ ಮೇಲೆ ಅಷ್ಟೊಂದು ಅವರ ಭಕ್ತಿ ಪ್ರಭಾವ. ಅಂತ ನಮ್ಮ ರಾಜ್ಯಪಾಲರಾದಂತಹ ಚಂದ್ರಶೇಖರ್ ಎಚ್ ವಿಜಯಶಂಕರ್ ಅವರನ್ನ ನಮ್ಮ ಆಶ್ರಮದ ಪರವಾಗಿ ಹಾಗೂ ತಮ್ಮೆಲ್ಲ ಸದ್ಭಕ್ತರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾರೆ. ಅದೇ ಚೆನ್ನಾಗಿ ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮವರೇ ಆದ ಆಶ್ರಮದ ಬಗ್ಗೆ ಅಪಾರವಾದಂತಹ ಕಳಕಳಿ ಇರುವಂತವರು ಮೊದಲಿನ ಗುರು ಮಲ್ಲಿಕಾರ್ಜುನ ಅಪ್ಪ ಅವರಿಗೂ ಕೂಡ ಈ ಆಶ್ರಮದ ಸಂಪರ್ಕವನ್ನು ಹೊಂದಿದಂತಹ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶನಾಲಯ ಮತ್ತು ಕೃಷಿ ಮಾರುಕಟ್ಟೆಯ ಸಚಿವರು ಕೂಡ ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಆಶ್ರಮದ ಪರವಾಗಿ, ಮಹೋತ್ಸವದ ಪರವಾಗಿ ಹಾಗೂ ಕನ್ನಡದ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೊಡ್ತೇವೆ. ಅದೇ ರೀತಿಯಾಗಿ ಅತಿಥಿಗಳಾದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಸಂಸದರು ಕಾಕಾ ಮಾಮ ಅಲ್ಲದೆ ಮಾತಾಡುವುದಿಲ್ಲ, ಅದರ ಪೇಟೆಂಟ್ ಅವರು. ಅಂತ ಒಬ್ಬ ಜನಪ್ರಿಯ ಸಂಸದರು, ಸೋಲಿಲ್ಲದ ಸರ್ದಾರ್, ಸತತವಾಗಿ ಸಂಸದರಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಕ್ಕಂಥ ಹಾಗೂ ಆಶ್ರಮದ ಬಗ್ಗೆ ಸದಾಕಾಲ ಕಳಕಳಿಯನ್ನು ಉಳ್ಳಂತ ನಮ್ಮ ಶ್ರೀ ರಮೇಶ್ ಜಿಗ್ಜನ್ಗಿ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಉತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇವೆ. ಗದಗಿನಿಂದ ಬಂದಂತಹ ಶ್ರೀ ಡಿ.ಆರ್. ಪಾಟೀಲ್ ಮಾಜಿ ಶಾಸಕರು ಸದಾಕಾಲ ಆಶ್ರಮದ ಬಗ್ಗೆ ಹಾಗೂ ಪೂಜ್ಯರ ಬಗ್ಗೆ ಗೌರವ ಭಾವನೆ ಇಟ್ಟುಕೊಂಡದಲ್ಲದೆ ಆ ಗದಗಿನ ಭಾಗದಲ್ಲಿ ಹಲವಾರು ಸಲ ಆ ಪೂಜ್ಯರ ಪ್ರವಚನಕ್ಕೆ ಏರ್ಪಾಡನ್ನು ಮಾಡಿದಂತಹ ಶರಣರು. ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಆಶ್ರಮದ ಪರವಾಗಿ ಹಾಗೂ ಕನ್ನಡದ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ನಮ್ಮವರೇ ಆದಂತಹ ಮಾಜಿ ಶಾಸಕರು, ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಎಚ್.ಕೆ. ಬೆಳ್ಳೂರ್ಗಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ಆಶ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಶ್ರೀ ರಮೇಶ್ ಗೋಸ್ನವ್ರು ಮಾಜಿ ಶಾಸಕರು ಸಿಂಧಿ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಆಶ್ರಮದ ಪರವಾಗಿ, ಕನ್ನಡದ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಶ್ರೀ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು, ಆಶ್ರಮದ ಭಕ್ತರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಅದರಂತೆ ನಮ್ಮ ಕಟಕದವನ್ ಇದೇ ಈ ಕ್ಷೇತ್ರದ ಶಾಸಕರು, ಮತ ಕ್ಷೇತ್ರದ ಶಾಸಕರು ಹಾಗೂ ಆಶ್ರಮದ ಬಗ್ಗೆ ಸಾಕಷ್ಟು ಕಳಕಳಿಯನ್ನುಳ್ಳಂತವರು, ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆಶ್ರಮದ ಪರವಾಗಿ ಹಾಗೂ ಕನ್ನಡದ ಪರವಾಗಿ ವಿಶ್ವವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅದರಂತೆ ಶ್ರೀ ಅರವಿಂದ್ ಪಶ್ಚಾಪುರ್ ಅವರು ನ್ಯಾಯಾಧೀಶರು, ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರು, ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಉತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಶ್ರೀ ವಿಜುಗೌಡ ಪಾಟೀಲ್ ಶಾಸಕರು, ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾವಿಲ್ಲಿ ಉತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ.
ಶ್ರೀ ವಿಠಲಗೌಡ ಯಶವಂತರಾಯಗೌಡ ಪಾಟೀಲ್ ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇಲ್ಲಿ ಬಂದು ಆಗಮಿಸಿದಂತ ಎಲ್ಲ ಪೂಜ್ಯರಿಗೆ ಹಾಗೂ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಡಾಕ್ಟರ್ ಶಶಿಧರ್ ನಾಗಪ್ಪ ಇವರು ಕನ್ನಡ ಸಂಘದ ಅಧ್ಯಕ್ಷರು, ಅವರಿಗೂ ಕೂಡ ಆಶ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಅದಕ್ಕಿಂತ ಮುಖ್ಯವಾಗಿ ನೀವೆಲ್ಲ ಜನ ಇಲ್ಲಿ ಬಂದು ಸೇರಿದಿರಲ್ಲ, ನಮ್ಮ ಭಾಗ್ಯ ಅಂತ ಭಾವಿಸಿಕೊಂಡು ತಮಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ ಶರಣರ ಬರುವಿಗೆ ಗುಡಿತೋರಣವ ಕಟ್ಟುವೆ ಶರು ಸಂಮಾರ್ಚನೆ ಮಾಡಿ ರಂಗವಲಿಯ ನಿಕ್ಕಿ ಉಗೆ ಚಾಮುಂಡಲ ಎನ್ನುವ ಹಾಗೆ ಬಂದ ಎಲ್ಲ ಅತಿಥಿಗಳನ್ನ ಆದರಪೂರ್ವಕವಾಗಿ ಸ್ವಾಗತಿಸಿದ ಹಿರಿಯರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಈಗ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಘಟ್ಟಕ್ಕೆ ಅಣಿ ಆಗ್ತಾ ಇದ್ದೇವೆ. ಈ ಜ್ಞಾನ ಯೋಗಾಶ್ರಮದಲ್ಲಿ ನಡೀತಾ ಇರುವ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳ ಗುರುನಮನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಹಾಗೂ ಪುಷ್ಪ ನಮನ ಕಾರ್ಯಕ್ರಮವನ್ನ ನೆರವೇರಿಸಿಕೊಳ್ಳಿಕ್ಕೆ ಘನತೆ ಬೆತ್ತ ಮಾನ್ಯ ರಾಜ್ಯಪಾಲರು ಆಗಿರುವ ಸನ್ಮಾನ್ಯ ಶ್ರೀ ಎಚ್ ವಿಜಯಶಂಕರ್ ಹಾಗೂ ಪೂಜ್ಯರು ಅತಿಥಿಗಳನ್ನ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅತ್ಯಂತ ಹಿರಿಯರು, ಸಾತ್ವಿಕರು, ಸಜ್ಜನ ರಾಜಕಾರಣಿಗಳು, ಮಿತ ಭಾಷೆಗಳು, ಮೃದು ಭಾಷೆಗಳು, ಮಾನವೀಯತೆಯನ್ನೇ ತಮ್ಮ ಬದುಕಿನ ಉಸಿರಾಗಿಸಿಕೊಂಡವರು, ಜೊತೆಗೆ ಯೋಗವನ್ನ ತಮ್ಮ ಬದುಕಿನ ಉಸಿರಾಗಿಸಿಕೊಂಡವರು. ನಿತ್ಯವೂ ಕೂಡ ಯೋಗ ಶ್ರೀ ಎಚ್ ವಿಜಯಶಂಕರ್ ಸಾಹೇಬ್ರವರು ಇದೀಗ ಪುಷ್ಪ ನಮನವನ್ನ ಸಲ್ಲಿಸ್ತಾರೆ. ನಂತರದಲ್ಲಿ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟನೆಯನ್ನ ನೆರವೇರಿಸ್ತಾರೆ. ಇದು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳಿಗೆ ಗುರು ನಮನದ ಕಾರ್ಯಕ್ರಮವಿದು. ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸಿ ಪರಮ ಪೂಜ್ಯರಿಗೆ ಪುಷ್ಪ ನಮನವನ್ನ ಸಲ್ಲಿಸಿದಂತಹ ಅತಿಥಿ ಗಣ್ಯ ಮಹನೀಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ದಾಹವಿಲ್ಲದ, ಮೋಹವಿಲ್ಲದ, ವ್ಯಾಮೋಹವಿಲ್ಲದ ಚೆಲುವರು, ವಿರಳರಲ್ಲಿ ವಿರಳರು, ಸರಳದಲ್ಲಿ ಸರಳರು, ಹೊಗಳಿಕೆಗೆ ಹೆಗಲು ಕೊಟ್ಟವರಲ್ಲ, ಅದರಿಂದ ದೂರವೇ ಉಳಿದಂತವರು. ಅವರು ಸರಳ ರೇಖೆಯಂತೆ ಬದುಕಿದವರು ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳು. ಅವರು ಯಾರಂತೆಯೂ ಬದುಕಲಿಲ್ಲ, ಅವರು ತಮ್ಮಂತೆಯೇ ಬದುಕಿದರು. ಅವರಿವರಂತೆ ಬದುಕಿದವರಲ್ಲ, ಅವರಿವರಿಗಾಗಿಯೂ ಬದುಕಿದವರಲ್ಲ, ಅವರು ಅವರಂತೆಯೇ ಬದುಕಿದಂತ ಈ ಶತಮಾನದ ಸಂತ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳು.